ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಅಮ್ಮಾಜಿ ಹೇಳು. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಾಗಿತ್ತು. ಹೇಳು ಜಯಂತಿ. ಏನಿಲ್ಲ, ಪಾಪ ನಂದನ್ಗೆ ಏಟಾದಾಗ್ಲಿಂದ ಪದ್ಮಿನಿ ಅವನ್ನ ನೋಡ್ಕೊಳ್ಳೋದೇ ಕೆಲಸ ಆಗೋಗಿದೆ. ನಿನ್ನೆ ರಾತ್ರಿ ಪದ್ಮಿನಿ ಸರಿಯಾಗಿ ನಿದ್ದೆ ಮಾಡಿದ್ಲು ಇಲ್ವೋ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ ಎದ್ದಾಗ್ಲಿಂದ ತಿಂಡಿ ಊಟ ಅಂತ ಕೆಲಸ ಶುರು ಮಾಡಿದ್ಲು. ಆಮೇಲೆ ಸ್ನಾನ ಅದು ಇದು ಅಂತ ತುಂಬಾ ಕೆಲಸ ಇರುತ್ತೆ ಅಲ್ವಾ. ಅದಕ್ಕೇನೀಗ? ಅದಕ್ಕೆ ಎಲ್ಲ ಕೆಲಸನೂ ಅವಳೊಬ್ಳೆ ಯಾಕೆ ಮಾಡ್ಬೇಕು ಅಮ್ಮಾಜಿ? ನಾನು ಚಂಚಲನೂ ಕೆಲಸ ಮಾಡ್ತೀವಿ. ಅದು ಅಲ್ಲದೆ ಈ ಮನೆ ಅವಳಿಗೆ ಹೊಸ್ತು. ಎಲ್ಲ ಕೆಲಸನೂ ನಿಭಾಯಿಸೋಕೆ ಹೋಗಿ ಏನಾದರೂ ಎಡವಟ್ಟು ಮಾಡಿಬಿಟ್ರೆ ಕಷ್ಟ ಆಗತ್ತಲ್ವಾ ಅಮ್ಮಾಜಿ? ಅದನ್ನ ನಾನೇ ಹೇಳಕ್ ಹೋದ್ರೆ ಪದ್ಮಿನಿ ಏನು ಅನ್ಕೊಳ್ತಾಳೋ ಏನೋ. ಅದಕ್ಕೆ ನೀವೇ ಒಂದು ಮಾತು ಹೇಳಿ ಅಮ್ಮಾಜಿ. ಅವಳಿಗೂ ಬರಕ್ಕೆ ಹೇಳ್ಬಿಟ್ಟಿದ್ದೀನಿ. ಅವಳೇ ಬಂದ್ಲು. ಚಿಕ್ಕತ್ತೆ ನನ್ನ ಕರೆದ್ರಿ, ಏನಾದ್ರೂ ಬೇಕಿತ್ತಾ? ಪದ್ಮಿನಿ, ನಂದನ್ ಕೆಲಸ ಎಲ್ಲ ನೀನೊಬ್ಳೇ ಮಾಡ್ತಾ ಇದೀಯಾ? ನಿನಗೆ ತುಂಬಾ ಒತ್ತಡ ಅನಿಸ್ತಿದ್ಯಾ? ಅಯ್ಯೋ ಖಂಡಿತ ಇಲ್ಲ ಅಮ್ಮಾಜಿ, ನನ್ಗೇನು ಒತ್ತಡ ಆಗ್ತಿಲ್ಲ, ನಾನೆಲ್ಲ ಮಾಡ್ತೀನಿ. ಪದ್ಮಿನಿ, ನೀನೊಬ್ಳೇ ಕೆಲಸ ಯಾಕೆ ಮಾಡ್ಬೇಕು? ನಾನು ಚಂಚಲ ಇದೀವಲ್ಲ, ಕೆಲ್ಸನ ಹಂಚ್ಕೋತೀವಿ. ಹೌದು ಪದ್ಮಿನಿ, ನೀನ್ ಹಿಂಗೆ ಎಲ್ಲಾ ಕೆಲ್ಸನೂ ತಲೆ ಮೇಲೆ ಹೊತ್ಕೊಂಡು ಓಡಾಡ್ತಿದ್ರೆ ನಂದನ್ ಹುಷಾರಾಗೋಷ್ಟರಲ್ಲಿ ನೀನ್ ಹುಷಾರ್ ತಪ್ಪಿಡ್ತೀಯ ಅಷ್ಟೆ. ಹಂಗೆಲ್ಲ ಏನೂ ಇಲ್ಲ. ನಾನು ಏನ್ ಮಹಾ ಮಾಡ್ತಾ ಇದ್ದೀನಿ, ಅವ್ರಿಗೆ ಊಟ ತಿಂಡಿ ಮಾಡ್ಸೋದು, ವಾಕ್ ಮಾಡ್ಸೋದು, ಸ್ನಾನ ಮಾಡ್ಸೋದು ಅಷ್ಟೇ ಅಲ್ವಾ. ಇಷ್ಟೆಲ್ಲ ನಾನು ಕೆಲಸ ಅಂತ ಮಾಡ್ತಿಲ್ಲ, ಇದೆಲ್ಲ ನನ್ನ ಕರ್ತವ್ಯ. ಇದನ್ನ ನಾನೇ ಮಾಡ್ತೀನಿ. ನನಗೆ ಗೊತ್ತು ಪದ್ಮಿನಿ, ನೀನು ನಂದನ್ಗೋಸ್ಕರ ಮಾಡೋ ಪ್ರತಿ ಒಂದು ಕೆಲಸದಲ್ಲೂ ಪ್ರೀತಿ ತುಂಬಿರುತ್ತೆ. ಅದ್ಯಾವುದೂ ನಿನಗೆ ಹೊರೆ ಆಗಲ್ಲ ಅನ್ನೋದು ನನಗೂ ಚೆನ್ನಾಗಿ ಗೊತ್ತು. ಆದರೂ ನಿನಗೂ ಆಯಾಸ ಆಗತ್ತಲ್ವಾ? ಮನೆ ತುಂಬ ಜನರು ಇರಬೇಕಾದ್ರೆ ಎಲ್ಲ ಕೆಲಸನೂ ಎಲ್ಲರೂ ಶೇರ್ ಮಾಡ್ಕೊಂಡು ಮಾಡಿದ್ರೆ ನಿನಗೂ ಒತ್ತಡ ಕಮ್ಮಿ ಆಗತ್ತಲ್ವಾ? ಜಯಂತಿ ಹೇಳ್ತಾ ಇರೋದು ಸರಿಯಾಗಿದೆ. ಅವರು ಸ್ವಲ್ಪ ಎಲ್ಲ ಕೆಲಸನೂ ಮಾಡಲಿ ಬಿಡು. ಹೌದು ಅಮ್ಮಾಜಿ, ಪದ್ಮಿನಿ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಅವಳ ಕೈ ರುಚಿ ತುಂಬಾ ಚೆನ್ನಾಗಿದೆ. ಅಡ್ಗೆ ಊಟ ತಿಂಡಿ ಎಲ್ಲ ಪದ್ಮಿನಿನೇ ನೋಡ್ಕೊಳ್ಳಿ. ಓಕೆ ಅಲ್ವಾ ಅಮ್ಮಾಜಿ? ಹಾ ಅಮ್ಮಾಜಿ, ನಂದನ್ಗೆ ತಿಂಡಿ ತಿನ್ಸೋದು, ಊಟ ಮಾಡಿಸೋದು ಆ ಕೆಲಸ ನಾನು ನೋಡ್ಕೊಳ್ತೀನಿ. ನಂದನ್ಗೆ ವಾಕ್ ಮಾಡ್ಸೋದು ನಾನ್ ಮಾಡ್ತೀನಿ. ಅವ್ನ್ ಡ್ರೆಸ್ ಚೇಂಜ್ ಮಾಡ್ಸೋದು, ಸ್ನಾನ ಮಾಡ್ಸೋದು ಜೆನಿ ನೋಡ್ಕೋತಾರೆ. ಓಕೆ ಅಲ್ವಾ? ಬೇಡ ಬೇಡ, ಬರೀ ಊಟ ತಿಂಡಿ ಜವಾಬ್ದಾರಿ ಮಾತ್ರ ನೀವು ವಹಿಸ್ಕೊಳ್ಳಿ ಸಾಕು. ಉಳಿದಂತೆ ಅವನಿಗೆ ತಿಂಡಿ ತಿನ್ಸೋದು, ಊಟ ಮಾಡಿಸೋದು, ಸ್ನಾನ ಮಾಡಿಸೋದು, ಟ್ಯಾಬ್ಲೆಟ್ ಕೊಡೋದು, ವಾಕ್ ಮಾಡಿಸೋದು ಎಲ್ಲವೂ ಪದ್ಮಿನಿನೇ ಮಾಡಬೇಕು. ಇವಳೇ ಮಾಡಲಿ. ಸರಿ ಅಲ್ವಾ ಪದ್ಮಿನಿ? ಸಮಾಧಾನ ಮಾಡ್ಕೊಂಡಿದ್ರು. ಇಲ್ಲ, ನನ್ಗೆ ಸಮಾಧಾನ ಇಲ್ಲ ರೀ. ಅವ್ರಿಬ್ರು ನೋಡ್ಬೇಕು ರೀ. ಕರ್ಕೊಂಡು ಹೋಗ್ರಿ, ದಯವಿಟ್ಟು ಕರ್ಕೊಂಡು ಹೋಗ್ರಿ. ಕೂತ್ಕೋ ಕೂತ್ಕೋ. ಸಮಾಧಾನ ಮಾಡ್ಕೊ. ನೋಡು ಇಲ್ಲ, ಒಂದ್ಕಿತ ನನ್ನ ಮಾತು ಕೇಳು. ನನಗೂ ಅರ್ಥ ಆಗ್ತೈತಿ, ತಾಯಿ ಮನಸ್ಸು ಹೆಂಗೆ ಯೋಚನೆ ಮಾಡ್ತೈತಿ ಅಂತ ನನಗೂ ಅರ್ಥ ಆಗ್ತೈತಿ. ನನಗೂ ಅಪ್ಪನಾಗಿ ಅವ್ರನ್ನ ಮಾತಾಡಿಸ್ಬೇಕು, ಅವ್ರು ನೋಡ್ಕೊಂಡ್ಬರ್ಬೇಕು, ಒಂದು ಸಾರಿ ಪ್ರೀತಿಯಿಂದ ಯಾರಿಗೆ ಒತ್ಕೋಬೇಕು ಅಂತ ನನಗೂ ಅನಿಸ್ತೈತಿ. ಅದೇನು ಮಾಡಿದ್ರು ಎಂಥ ಸ್ಥಿತಿಗಿದ್ದೀವಿ ನಾವು? ಇವಾಗ ಹೋಗ್ಬಿಟ್ಟು ಅವ್ರ ಮುಂದೆ ನಿಂತ್ಕೊಂಡ್ರೆ ಸುಮ್ಮನೆ ಬರ್ತೀವ? ನಮ್ಮ ಸ್ಥಿತಿ ಹೇಳ್ಕೊಂಡ್ಬಿಡ್ತೀವಿ, ಅವ್ರಿಗೂ ಅರ್ಥ ಆಗ್ತೈತೆ. ನಮ್ಮ ದುಃಖನ ಅವ್ರ ತವ ಹಂಚ್ಕೊಂಡ್ಬಿಟ್ರೆ ಅವ್ರಿಗೂ ದುಃಖ ಆಗಕ್ಕಿಲ್ವಾ? ಅಲ್ವಾ? ಯೋಚನೆ ಮಾಡು. ನೋಡು, ನಾವು ಗಟ್ಟಿಯಾಗಿ ಕುಂತ್ಕೊಳ್ಳವ, ಆಮೇಲೆ ಒಟ್ಟಿಗೆ ಹೋಗವು.
ನೋಡ್ಕೊಂಬರೋ. ಈಗ ನೋಡು, ನಮ್ಮ ಪದ್ಮಿನಿ ಚೆನ್ನಾಗಿ ಅವಳತ್ವಾ, ಅವಳು ಖುಷಿಯಾಗಿ ಇರ್ತಾಳನ್ನ. ಅಳಿಯೋದು ಭಾಳ ಚೆನ್ನಾಗಿ ನೋಡ್ಕೊಂತಾರೆ. ಇನ್ನು ಪೂರ್ವಿಗೆ ಅಲ್ಲಿರಕ್ಕೆ ಇಷ್ಟ ಇಲ್ದಿದ್ರು ಪದ್ಮಿನಿ ಅವಳಲ್ಲ ಜೊತೆಗೆ, ಅದಕ್ಕೆ ಖುಷಿಯಾಗಿರ್ತಾಳೆ. ಅವ್ರ ಬಗ್ಗೆ ನೀನು ತಲೆ ಕೆಡಿಸ್ಕೊಬೇಡ. ನಾನು ಹೇಳಿದ್ನಲ್ಲ ಆಗ್ಲೇ, ಒಂಚೂರು ಗಟ್ಟಿ ಹಾಕಮ್ಮ, ಆಮೇಲೆ ಹೋಗಿ ಅವ್ರ ಜೊತೆ ಒಂದು 2 ದಿವಸ ಇಟ್ಟು ಬಂದ್ಬಿಡುವ ಖುಷಿಯಾಗಿ. ಆಮೇಲೆ ಬರ್ರಿ ಇಲ್ಲಿಂದ ಕರೆಯವ. ನಾನು ಬೇಗ ಮೈ ಒರೆಸ್ಕೊಡ್ತೀನಿ. ಆ ಟವಲ್ ತೆಗೀರಿ ನಂದನವ್ರೆ. ನೀನು ನಂಗಿದ್ದು ಯಾವ ಸೇವೆನೂ ಮಾಡಬೇಕಾಗಿಲ್ಲ, ನಾನು ಮಾಡ್ಕೋತೀನಿ, ನೀನು ಹೋಗು. ಅದು ನಂದನವ್ರೆ. ಬೇಡ ಅಂತ ಹೇಳಿದ್ನಲ್ಲ. ಸರಿ ಬಿಡಿ, ನಾನು ಹೋಗಿ ಅಮ್ಮಾಜಿ ಹತ್ರನೇ ಹೇಳ್ತೀನಿ ನಂದನ್ ಅವ್ರಿಗೆ ನನ್ನ ಮೈ ಒರೆಸೋದು ಇಷ್ಟ ಇಲ್ಲ ಅಂತ. ನಿಂತ್ಕೋ. ಸರಿ, ಒರ್ಸು. ಅಯ್ಯೋ, ನೀವ್ ಹಿಂಗ್ ಟವಲ್ ಹಾಕೊಂಡ್ರೆ ನಾನು ಹೆಂಗ್ ಒರೆಸ್ಲಿ ಹೇಳಿ? ಹೆಂಗಾದ್ರೂ ಒರ್ಸು, ಆದ್ರೆ ನಾನು ಟವಲ್ ಮಾತ್ರ ತೆಗಿಯಲ್ಲ. ಯಾಕೆ? ನಂಗೆ ಮುಜುಗರ ಆಗ್ತಿದೆ. ಅಲ್ಲ, ನನ್ನ ಹತ್ರ ಯಾಕೆ ಮುಜುಗರ? ಅದು ಏನು ಆಗಕ್ಕಿಲ್ಲ. ಹಿಂಗೇಟಾದಾಗ ಯಾರಾದ್ರೂ ಒಬ್ರು ಸಹಾಯ ಮಾಡ್ಲೇಬೇಕಲ್ವಾ, ಅದಕ್ಕೆ ಮುಜುಗರ ಪಟ್ಕೊಂಡ್ರೆ ಹೆಂಗೆ ಅಂದೆ ಅಷ್ಟೆ. ಈಗ ಡಾಕ್ಟರ್ ಹತ್ರ ಹೋಗಿದ್ರೆ ನೀವು ಮುಜುಗರ ಪಟ್ಕೋತಿದ್ರಾ? ಇಲ್ಲ ತಾನೆ? ನೀನೇನು ಡಾಕ್ಟ್ರ? ಸದ್ಯಕ್ಕೆ ನಾನು ನಿಮಗೆ ಅಂತ ಅಪಾಯಿಂಟ್ ಆಗಿರೋ ನರ್ಸ್ ಅಂತ ಅನ್ಕೊಳ್ಳಿ, ಸರಿನಾ? ಈಗ ಟವಲ್ ತೆಗಿರಿ. ನೀನೇ ಕಣ್ಮುಚ್ಕೊಂಡು ಹೊರ್ಸ್ಬಿಡು. ಅದೇಂಗ್ ಕಣ್ಮುಚ್ಕೊಂಡು ಹೊಡ್ಸ್ಲಿ? ಅದೆಲ್ಲ ಆಗಕ್ಕಿಲ್ಲ. ನೀವು ಹುಷಾರಾಗಂಟ ಈ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚೆಗೆ ಅಂತ ದೂರ ಇಡಿ. ನೋಡು, ನಂಗೆ ನಿನ್ನ ಹತ್ರ ಯಾವುದೇ ಕೆಲಸ ಮಾಡಿಸ್ಕೊಳಕ್ಕೆ ಇಷ್ಟ ಇಲ್ಲ, ಆದರೆ ಅಜ್ಜಿ ಹೇಳಿದ್ದಾರೆ ಅಂತ ಸುಮ್ಮನಿರೋದು. ನೀನು ಇದನ್ನೇ ಅಡ್ವಾಂಟೇಜ್ ಆಗಿ ತಗೋಬೇಡ. ಮೊದಲು ಕಣ್ಮುಚ್ಚು. ಸರಿ. ನೋಡಿ, ನೀವು ಸಿಗ್ತಾನೆ ಇಲ್ಲ. ಕಣ್ಮುಚ್ಕೊಂಡು ಒಡ್ಸಿ ಅಂತ ಹೇಳ್ತೀರಾ. ನೋಡಿ ನನ್ನ ಪಾಡ್ನ. ಅದು ಎಲ್ಲಿಂದ ಕರ್ಕೊಂಬಂದ್ರು ನಿನ್ನ? ನೀವೇ ಅಸ್ಲೂರಿಂದ ಕರ್ಕೊಂಬಂದಿದ್ದು. ಯಾಕೆ ಮರ್ತೋಯ್ತಾ? ಅಲ್ಲ, ಕಣ್ಮುಚ್ಕೊಂಡು ಒಡ್ಸಿ ಅಂತೀರಾ. ನೀವು ನಿಮ್ಮ ಮುಖ ಏನು ಸಿಗ್ತಾನೆ ಇಲ್ಲ. ನನ್ನ ಕಣ್ಣ ಮುಚ್ಚಲ್ಲ ಆಟ ಆಡ್ದಂಗೆ ಆಗ್ತೈತೆ. ನೀನು ಅಷ್ಟು ದೂರ ನಿಂತ್ಕೊಂಡ್ರೆ ಹೆಂಗೆ ಸಿಗ್ತೀನಿ ನಾನು? ಸ್ವಲ್ಪ ಹತ್ರ ಬಾ. ಊರ್ವಶಿ, ಊರ್ವಶಿ, ಏನತ್ಗೆವಾ? ಊರ್ವಶಿ,
ನಾನು ಪದ್ಮಿನಿ ಹೊಸಿ ಮಾತಾಡಬೇಕು ಅನಿಸ್ತೈತೆ, ಫೋನ್ ಮಾಡಿಕೊಡ್ತೀಯಾ? ಅದಕ್ಕೇನಂತದ್ಯವ್ವ, ಮಾಡ್ತೀನಿ ರೀ. ಆದರೆ ನಿಮ್ಮ ಅಣ್ಣಯ್ಯಂಗೆ ನಾನು ಪದ್ಮಿನಿ ಮಾತಾಡಿರೋ ವಿಷಯ ಗೊತ್ತಾಗಂಗಿಲ್ಲ, ಸರಿನಾ? ಹಲೋ ಅತ್ಯವ್ವ. ಪದ್ಮಿನಿ, ಅವ್ವ, ನಾನು ಪೂರ್ವಿ. ಪೂರ್ವಿ, ನನ್ನ ಕಂದ ಹೆಂಗವ್ವ ಇದೆಯಾ? ಸಂದಾಗಿದ್ಯಾ ಅಲ್ವಾ? ಈಗ ನಿನಗೆ ನನ್ನ ನೆನಪಾಯ್ತಾ? ಅವತ್ತು ಬೈದ್ಬಿಟ್ಟು ಫೋನ್ ಇಟ್ಬಿಟ್ಟೆ, ಈಗ ಯಾಕೆ ಫೋನ್ ಮಾಡಿದೆ? ಓ, ಇದು ಅಕ್ಕನ ಫೋನ್ ಅಲ್ವಾ? ನೀನು ಫೋನ್ ಮಾಡಿರೋದು ಅವಳಿಗೆ. ಸರಿ, ಅವಳನ್ನೇ ಕರಿತೀನಿರು. ಯಾಕೆ ಹಂಗಂತೀಯ? ನಿಂತವನು ಮಾತಾಡ್ಬೇಕು ನಾನು. ನನ್ನ ಮ್ಯಾಕೆ ಅಷ್ಟೊಂದು ಕೋಪನಾ? ಇನ್ನೇನವ ಮತ್ತೆ? ನಾನು ಇಲ್ಲಿ ಇರೋಕ್ಕಿಲ್ಲ ಅಂತ ನಿನ್ಗೆ ಎಷ್ಟೇ ಹೇಳಿದ್ರು ಇಲ್ಲೇ ಇರೋ ಅಂತೀಯಲ್ಲ. ನನ್ನ ಸಂಸ್ಬಿಡವ. ಅಲ್ಲ, ನಂಗೂ ಏನು ನಿನ್ನ ಬಿಟ್ಟಿರೋದು ಆಸನ ಹೇಳು. ನಾನು ನಿನ್ನ ನೋಡ್ದಲೇ ಇಲ್ಲಿ ಒದ್ದಾಡ್ತಾ ಇವ್ನಿ. ಏನೋ ಪರಿಸ್ಥಿತಿ ಕಟ್ಟಾಕ್ಬಿಟ್ಟೈತೆ. ನೀನು ಇನ್ನೊಂದಷ್ಟು ದಿನ ಅಲ್ಲೇ ಇದ್ಬಿಡವ, ನಾನೇ ನಿನ್ನ ಆಮೇಲೆ ಇಲ್ಲಿಗೆ ಕರ್ಸ್ಕೊಂತೀನಿ, ಸರಿನಾ? ಹೋಗವ, ನೀನು ಅಕ್ಕ ಇಬ್ರು ಒಂದೇಯ. ಏನಾರ ಒಂದು ಕಾರಣ ಹೇಳಿ ನನ್ನ ಬಾಯಿ ಕಟ್ಟಾಕ್ಬಿಡ್ತೀರ. ನನಗೂ ನಿಮ್ಮನ್ನೆಲ್ಲ ನೋಡ್ದೆ ಶಾನೆ ಬೇಜಾರಾಗ್ತೈತೆ ಅವ್ವ. ಅಪ್ಪಯ್ಯ ಅಂತೂ ಫೋನೇ ಮಾಡೋಕ್ಕಿಲ್ಲ. ನಾನೇ ಫೋನ್ ಮಾಡಿದ್ರು ಫೋನ್ ಕಟ್ ಮಾಡ್ತಾರೆ. ಅವರು ಕೆಲ್ಸದ ಒತ್ತಡದಾಗವ್ರೆ. ನಾನೇ ಫೋನ್ ಮಾಡಕ್ಕೆ ಹೇಳ್ತೀನಿ ಬಿಡವ್ವ. ಸರಿ ಅವ್ವ. ಮತ್ತೆ ಮಗಳೇ, ಈ ಅವ್ವ ಕೆಟ್ಟವಳು, ಸ್ವಾರ್ಥಿ ಅಂತೆಲ್ಲ ಅನ್ಕೊಳಕ್ಕಿಲ್ಲ ತಾನೆ? ಇಲ್ಲವ, ನನಗೂ ನಿಮ್ಮನ್ನೆಲ್ಲ ಬಿಟ್ಟಿರೋಕ್ಕೆ ಕಷ್ಟ ಆಗ್ತೈತೆ. ಮಧ್ಯದಲ್ಲಿ ಒಂದೇ ಒಂದು ಕಿತ್ತ ಊರಿಗೆ ಬಂದೋಗ್ಲಾ? ನಾಳೆನೇ ಬರ್ಲಾ? ಸರಿನಾ? ಯೋರತ್ಗೆವಾ, ನಮ್ಮನ್ನೆಲ್ಲ ನೋಡ್ದಲೇ ಬೇಜಾರಾಗೈತೆ. ನಾಳೆನೇ ಊರಿಗೆ ಬರ್ತೀನಿ ಅಂತ ಹೇಳ್ತಾವಳೆ ಪೂರ್ವಿ. ಪ್ಲೀಸ್, ಇದು ನಿನ್ನಿಂದ ಆಗೋ ಕೆಲಸ ಅಲ್ಲ. ಅದು ನನ್ನ ಕೈಗೆ ಕೊಡು, ನಾನೇ ಒರ್ಸ್ಕೋತೀನಿ. ನೀವು ಅದೇಂಗೆ ಒಂದು ಕೈಲಿ ಒರ್ಸ್ಕೊಂತೀರಾ? ಸುಮ್ಮನೆ ಇರಿ, ನಾನೇ ಒರೆಸ್ತೀನಿ. ಕೊಡು ಅಲ್ಲಲ್ಲ, ಕೊಡಿಲಿ. ನಾನು ಕೊಡೋಕ್ಕಿಲ್ಲ. ಕೊಡು ಕೊಡು ಬಿಡಿ ನಂದನವ್ರೆ. ಕೊಡು ಅದೇ ತಾನೆ, ಕೊಡಿ.